ಜಮೀರ್ ಅಹಮದ್ರಿಗೆ ಡಿಸಿಎಂ ಸ್ಥಾನ ನೀಡಿ ಕೂಡ್ಲಿಗಿಯಲ್ಲಿ ಮುಸ್ಲಿಂ ಸಮುದಾಯದ ಬೃಹತ್ ಒತ್ತಾಯ. ಜಮೀರ್ ಕೇವಲ ಮುಸ್ಲಿಂ ನಾಯಕರಲ್ಲ, ಅವರು ಸರ್ವ ಜನಾಂಗದ ಮಾಸ್ ಲೀಡರ್. ರಾಜ್ಯ ರಾಜಕಾರಣದಲ್ಲೀಗ ಉಪಮುಖ್ಯಮಂತ್ರಿ ಸ್ಥಾನದ ಚರ್ಚೆ ಮತ್ತೆ ಮುಂಚೂಣಿಗೆ ಬಂದಿದೆ. ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಪಟ್ಟ ನೀಡಬೇಕು ಎನ್ನುವ ಕೂಗು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಜೋರಾಗಿ ಕೇಳಿ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ತಕ್ಷಣವೇ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕಲ್ಪಿಸಿಕೊಡಬೇಕು ಅಂತ ಕೂಡ್ಲಿಗಿಯ ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಖಡಕ್ ಆಗಿ ಒತ್ತಾಯಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಹೊರವಲಯದ ಇಸ್ಮಾಯಿಲ್ ಸಾಬ್ ಅವರ ತೋಟದ ಮನೆಯಲ್ಲಿ ಮುಸ್ಲಿಂ ಸಮಾಜ ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಒಟ್ಟಾಗಿ ಬೃಹತ್ ಪತ್ರಿಕಾಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಶಕೂರ್ ಅವರು ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯ ಶಕ್ತಿ ಮತ್ತು ಜನಪ್ರಿಯತೆಯನ್ನ ಕೊಂಡಾಡಿದರು. ಜಮೀರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದ ನಾಯಕರಲ್ಲ, ಅವರು ಬಡವರ, ದೀನದಲಿತರ ಆಶಾ ಕಿರಣ ಮತ್ತು ಕಟ್ಟ ಕಾಂಗ್ರೆಸ್ಸಿಗ ಅಂತ ಹೈಕಮಾಂಡ್ಗೆ ನೆನಪಿಸಿಕೊಂಡರು. ಜಮೀರ್ ಅಹಮದ್ ಅವರು ಕೇವಲ ಮುಸ್ಲಿಂ ಸಮಾಜದ ಆಸ್ತಿ ಮಾತ್ರವಲ್ಲ, ಅವರು ಸರ್ವ ಜನಾಂಗದ ನಾಯಕ ಅಂತ ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷ ಏನಂದ್ರೆ ಕೇವಲ ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ವಾಲ್ಮೀಕಿ ಸಮುದಾಯದ ಹಾಗೂ ವೀರಶೈವ ಸಮಾಜದ ಮುಖಂಡರು ಕೂಡ ಜಮೀರ್ ಪರವಾಗಿ ಧ್ವನಿ ಎತ್ತಿರುವುದು. ಇನ್ನು ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಎಸ್ಟಿ ಮೋರ್ಚಾ ನಾಯಕ ಕಾಬಲಿ ಶಿವಪ್ಪ ನಾಯಕ್, ವೀರಶೈವ ಸಮಾಜದ ಮುಖಂಡ ದಿಬ್ಬದಹಳ್ಳಿ ಜಿಆರ್ ಸಿದ್ದೇಶ್ ಸೇರಿದಂತೆ ಹಲವರು ಭಾಗವಹಿಸಿ ಜಮೀರ್ ಅಹಮದ್ ಅವರಿಗೆ ತಕ್ಷಣವೇ ಡಿಸಿಎಂ ಸ್ಥಾನ ನೀಡುವಂತೆ ಕಾಂಗ್ರೆಸ್ ವರಿಷ್ಠರಿಗೆ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಕ್ಕೊರಲಿನಿಂದ ಮನವಿಯನ್ನು ಮಾಡಿದರು. ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಜಿಲಾನ್, ಮುಸ್ಲಿಂ ಮುಖಂಡರಾದ ಬಾಷಾ ಸಾಬ್, ಅಬ್ದುಲ್ ಸಾಬ್, ರೈತ ಸಂಘದ ಬಾಷಾ ಸಾಬ್, ಶಫೀವುಲ್ಲಾ ಸೇರಿದಂತೆ ನೂರಾರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಮ್ಮ ನಾಯಕನ ಪರವಾಗಿ ಜೈಕಾರವನ್ನು ಹಾಕಿದರು. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಪಟ್ಟ ಕಟ್ಟಬೇಕು ಅನ್ನೋ ಒತ್ತಾಯ ಈಗ ತಳಮಟ್ಟದಿಂದ ಗ್ರಾಮೀಣ ಭಾಗದಿಂದ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗೆ ಸ್ಪಂದಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಜಮೀರ್ ಸಾಹೇಬರಿಗೆ ಕೊಡ್ಲೇಬೇಕು. ಜಮೀರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲೇಬೇಕು. ಇಂಥ ಒಂದು ಧೀಮಂತ ಒಂದು ಸದೃಢವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಯಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿ ನಾವು ಭಾಳ ಆತರಿತಿದ್ದೀವಿ. ಇದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿಕೊಡ್ಬೇಕಾಗಿ ಕೇಳಿ ಒಂದೆರಡು ಮಾತನ್ನು ಮುಗಿಸ್ತೀವಿ. लाइफ के बच्चों को भान भाई को जिंदगी दे डाले साहब. तुम्हारे जैसे दुनिया में रहे तो हमें खुश करते हैं. तुम्हें रहते हैं, हमें रहते हैं, वो नहीं तुम्हें करे तो नहीं कहते करे तुम्हें कमी साहब. ये बच्चे की सूरत देखो साहब, तुम्हें ये छोटा बच्चा है घर में छोड़ के हैं. देखो सर, ये बच्चों को तुम्हें ज़िंदगी बचाए. अल्लाह तुम्हारी ज़िंदगी खुशखबरी से सुनाता. अल्लाह तुम्हें बहुत नेक बंदे हैं. अल्लाह तुम्हें बहुत नेक बंदे हैं. सलाम अलैकुम बोल. ನಮ್ಮ ಮಾಜಿ ಸಚಿವರಾದಂತಹ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿರೋದಿಲ್ಲ. ಆದ ಕಾರಣ ಅವರಿಗೆ ತಕ್ಷಣವೇ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಅವರ ಕೊಡುಗೆ ಇಡೀ ರಾಜ್ಯಕ್ಕೆ ಇದೆ. ಇಡೀ ರಾಜ್ಯಕ್ಕೆ ಎಲ್ಲ ಜನಾಂಗದವರಿಗೂ ಅವ್ರ ಕೊಡುಗೆ ಇದೆ. ಬರೀ ನಮ್ಮ ಮುಸ್ಲಿಂ ಜನಾಂಗದ ಲೀಡರ್ ಅಲ್ಲ, ಅವರು ಇಡೀ ಕರ್ನಾಟಕದ ಸರ್ವ ಜನಾಂಗದ ಒಬ್ಬ ಲೀಡರ್ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದಾರೆ. ಯಾವ ಜಾತಿ ಜನಾಂಗ ನೋಡಿಲ್ಲ, ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬಾಣಂತಿಯರು ಕರ್ನಾಟಕ ರಾಜ್ಯಕ್ಕೆ ಸರ್ವ ಜನಾಂಗದ ನಾಯಕರವರು, ಅವರಿಗೆ ಸ್ಥಾನ ಕೊಡಲೇಬೇಕು. ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಮೂಲೆ ಗುಂಪು ಮಾಡಲಾಗುತ್ತಿದೆ, ಅವರನ್ನು ಕಡೆಗಣಿಸಲಾಗುತ್ತದೆ. ಮುಂದೆ ಕಾಂಗ್ರೆಸ್ ಸರ್ಕಾರ ಇದನ್ನು ಅನುಭವಿಸಬೇಕಾಗುತ್ತದೆ. ಆದ ಕಾರಣ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ನಾವೆಲ್ಲರೂ ಆಗ್ರಹ ಮಾಡ್ತೀವಿ. ಹಾಗಾಗಿ ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು
ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಇಡೀ ರಾಜ್ಯಕ್ಕೆ ಆಗಿರ್ತಕ್ಕಂಥ ಒಂದು ದೊಡ್ಡ ಆಸ್ತಿ ಅವರು. ಹಾಗಾಗಿ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಜನಾಂಗದ ಹಿತದೃಷ್ಟಿಯಿಂದ ಎಲ್ಲ ಕ್ಷೇತ್ರದ ಅಭಿವೃದ್ಧಿಗಳ ಹಿತದೃಷ್ಟಿಯಿಂದ ಕೂಡಲೇ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವಾಗಲಿ ಅಥವಾ ಸಚಿವ ಸಂಪುಟದ ಸ್ಥಾನಮಾನ ಆಗಲಿ ಕೊಡಬೇಕಂತೇಳಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜನ ಸೇರಿ, ಯಾಕಂತ ಹೇಳಿದ್ರೆ ಒಂದು ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿನೇ 100 ಕುಟುಂಬಗಳಿಗೆ ಸುಮಾರು 2 ರಿಂದ 5 ಲಕ್ಷ ತನಕ ಅವರ ಅನುದಾನವನ್ನು ವೈಯಕ್ತಿಕ ಪರಿಹಾರವನ್ನು ಕೊಟ್ಟಿರೋದ್ರಿಂದ ಅವ್ರ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇದೆ. ಈ ನಾಡಿನ ಜನರ ಒಂದು ಆರೈಕೆ ಆಶೀರ್ವಾದ ಕೂಡ ಅವ್ರ ಮೇಲೆ ಇದೆ. ಇದನ್ನೆಲ್ಲ ಮನಗಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಕೂಡಲೇ ಸಚಿವರಾಗಿ BZ ಜಮೀರ್ ಅಹ್ಮದ್ ಸಾಹೇಬ್ರವರನ್ನು ತಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡು ಜನರಿಗೆ ಏನು ಒಂದು ಆಶಾಭಾವನೆಯನ್ನು ಮೂಡಿಸೋದಕ್ಕೆ ನೀವು ಮುಂದಾಗಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಕೂಡ್ಲಿಗೆ ಕಾವಲಿ ಶಿವಪ್ಪ ನಾಯ್ಕ ಅಂತೇಳಿ ನಾನು ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು, ST ಸೆಲ್ಲಿನ ಜಿಲ್ಲಾ ಅಧ್ಯಕ್ಷರು. ಉದ್ದೇಶ ಇಷ್ಟೇ, ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸರ್ವ ಜಾತಿಗಳ ಜನಾಂಗದ ಏಕೈಕ ನಾಯಕ. ಅಂಥವ್ರಿಗೆ ಇವತ್ತು ಸಚಿವ ಸ್ಥಾನ ಮಿಸ್ ಆಗ್ತಾ ಇದೆ. ಕಾರಣ ಕೆಲವು ಷಡ್ಯಂತ್ರಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಅವೆಲ್ಲ ಮೀರಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ನಮ್ಮ ಜಮೀರ್ ಸಾವರು. ಅವರಿಗೆ ಯಾವುದೇ ಜಾತಿ ಭೇದ ಧರ್ಮ ಯಾವುದೂ ಇಲ್ಲ. ಅವರು ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ NT ಶ್ರೀನಿವಾಸ್ ಅವರ ಜೊತೆಯಲ್ಲಿ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಬಡವರಿಗೆ ಇವತ್ತು ನನ್ನ ಪಕ್ಕದಲ್ಲೇ ನಮ್ಮೂರಲ್ಲೇ ಇವತ್ತು ಒಂದು 2-3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ 5 ಲಕ್ಷ ಕೊಟ್ಟಿದ್ದಾರೆ. ಇಷ್ಟೋ ಕೊಟ್ಟು ಬಡವರಿಗೆ ಯಾವ ಜಾತಿ ಧರ್ಮವನ್ನು ಮೀರಿ ಅವರು ಇವತ್ತು ಸಹಾಯವನ್ನು ಮಾಡಿದ್ದಾರೆ. ಅಂಥವರು ಕರ್ನಾಟಕ ರಾಜ್ಯದಲ್ಲಿ ಇದ್ದರೆ ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬರ್ತದೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳಿರ್ತಕ್ಕಂಥ DK ಸಾಹೇಬರು ಮತ್ತು ಆಮೇಲೆ ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ನಮ್ಮ NT ಶ್ರೀನಿವಾಸ್ ಅವರು ಇವರೆಲ್ಲ ಹೋರಾಟ ಮಾಡಿ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ನೀಡಿ ಕರ್ನಾಟಕದ ಅಭಿವೃದ್ಧಿಗೆ ನಾವೆಲ್ಲರೂ ಅವರಿಗೆ ಸಹಾಯ ಮಾಡಬೇಕಂತೇಳಿ ನಾನು ನಮ್ಮ ಕೂಡ್ಲಿಗಿ ತಾಲೂಕಿನ ಸರ್ವ ಜನಾಂಗದ ಪರವಾಗಿ ನಮ್ಮ ಕೂಡ್ಲಿಗೆ ಎಲ್ಲ ನಾನು ಒಬ್ಬ ಪಂಚಮಸಾಲಿಯ ಮುಖಂಡನಾಗಿ ಅವರ ಎಲ್ಲರ ಪರವಾಗಿ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಇವತ್ತು ನಾನು ಆಗ್ರಹಪಡಿಸ್ತಿದ್ದೇನೆ. ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಿಬಿಟ್ಟು ಕಾಂಗ್ರೆಸ್ ಪಕ್ಷದ ಏಳಿಗೆಗೆ, ಕರ್ನಾಟಕದ ಏಳಿಗೆಗೆ ಸಹಕಾರ ಮಾಡಬೇಕಂತೇಳಿ ನಾನು ಹೈಕಮಾಂಡ್ ನೆತ್ತ ರಾಹುಲ್ ಗಾಂಧಿ ಅವರಿಗೂ ನಾನು ಮನವಿಯನ್ನು ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಆದ ಕಾರಣ ಮೊನ್ನೆ ತಾನೇ ಯಾವುದೇ ಒಂದು ಷಡ್ಯಂತರ ಮಾಡಿ ಮೂಲಕ ಸೃಷ್ಟಿಯಾಗಿರೋ ಒಂದು ಆಡಿಯೋಯಿಂದ ಅವರಿಗೆ ಸಚಿವ ಸ್ಥಾನ ತಪ್ಪಿಸಲು ಭಾಳ ಕುತಂತ್ರ ಮಾಡಿದ್ದಾರೆ. ನೆಕ್ಸ್ಟ್ ಏನು ಸೆಕೆಂಡ್ ಲೀಸ್ಟ್ನಾಗ ಬರ್ತೈತೆ ಅದ್ರಾಗೆ ಫಸ್ಟ್ ಹೆಸರು BZ ಜಮೀರ್ ಅಹ್ಮದ್ ಖಾನ್ ಅವ್ರದ್ದು ಇರಬೇಕಂತ ನಾವು ಕೇಳ್ಕೊತೀವಿ. ಇಷ್ಟು ಹೇಳಿ ನಂದು ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಎಲ್ಲರ ಹತ್ರ ಉಳ್ಳವರಿದ್ದರೂ ಕೂಡ ಕೊಡೋರು ಯಾವ ಮನಸ್ಸಿರಲ್ಲ. ಅಂಥದ್ರಲ್ಲಿ BZ ಜಮೀರ್ ಖಾನ್ ಅಣ್ಣನವರು ದೀನ ದಲಿತರು ಬಡವ ಎಲ್ಲರಿಗೂ ಸಹ ತಮ್ಮ ಸಹಾಯ ಸ್ಥಾನ ನೀಡಿ ಪ್ರತಿಯೊಂದು ಯಾವುದೇ ವಿಚಾರದಲ್ಲಾಯಿತು ಕೂಡ ಅವರು ಯಾವುದು ಕಮ್ಯುನಿಟಿ ನೋಡದೆ ಅಂಥ ಒಬ್ಬ ಕೊಡುಗೆ ದಾನಿಯಾದಂಥ ಜಮೀರ್ ಅಹ್ಮದ್ ಸರ್ ಅವರಿಗೆ ನಿಜವಾಗ್ಲೂ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಅದು ನಮ್ಮ ಸರ್ಕಾರಕ್ಕೆ ಒಂದು ಶೋಭೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗಾಗಿ ವರಿಷ್ಠರಲ್ಲಿ ಕರ್ನಾಟಕ ಸರ್ಕಾರದ ವರಿಷ್ಠರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಕೂಡ್ಲಿಗಿ ಜನತೆ ಅವರಿಗೆ ಈ ಮುಂದಿನ 2ನೇ ಒಂದು ಲೀಸ್ಟಲ್ಲಿ ಅವರಿಗೊಂದು ಸಚಿವ ಸ್ಥಾನವನ್ನು, ಅದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ಅವರಲ್ಲಿ ನಾವು ತುಂಬ ಹೃದಯದಾಗಿ ಒಂದು ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೀವಿ. ಧನ್ಯವಾದ. ಏನು ಮಾಡಿದ್ರು ಮಧ್ಯಕ್ಕೆ ಬಂದು ಮಾಡಿದರೆ ಬರೀ ರೇಟ್ ಮಾಡಿದರು, ಬಡವ್ರನ್ನ ಅನ್ಯಾಯ ಮಾಡಿದರು. ಇವತ್ತು ಜಮೀರ್ ಸಾರು ಬಡ ಜನರಿಗೆ ಜೀವ ಉಳಿಸ್ಯಾರ. ಹಿಂದೂ ಮುಸ್ಲಿಂ ಅಂತ ಭೇದ ಇಲ್ಲ. ಆದರೆ ಏನಂದ್ರು ಕೂಡ ಇವರು ಹಸ್ತತಂತಂದೇಳಿ ಹುಲ್ಲು ತಿನ್ನಲ್ಲ. ಹಸು ಯಾವಾಗಲೂ ಹುಲ್ಲು ತಿನ್ನಲ್ಲ, ಆಹಾರನೇ ತಿಂದಿತ್ತು. ಇದನ್ನು ಇಷ್ಟು ತಾಳ್ಮೆ ಇಲ್ದಲ್ಲಿ ಅವ್ರ ಮೇಲೆ ಅಪವಾದ ಹೊರಿಸ್ತಾರೆ. ಏನು ಅಪವಾದ ಹೊರಿಸಿದ್ರೆ ಅಲ್ಲ ಏಕೆ ಏನಂತ ತಿಳ್ಕೊಂಬಿಟ್ಟಿರಿ. ನಿಮ್ಮೆಲ್ಲ ಇವತ್ತಿದ್ದು ನಾಳೆ ಹೋಗೋರು, ನಿಯತ್ತಾಗಿ ಹೋಗೋದು ಕಲೀರಿ.
ನೀವು ಯಾವ ಸರ್ಕಾರ ನಡೆಸಿದ್ರಿ, ಏನು ಉಪಕಾರ ಮಾಡಿದ್ದೀರಿ ನೀವು? ನಿಮಗೆ ಸ್ವಲ್ಪ ಅಂದ್ರೆ ನಾಚಿಕೆ ಇದೆಯಾ ನಿಮಗೆ? ಏನು ಸರ್ಕಾರ ನಿಮ್ಮದು? ಬರೀ ಅವ್ರ ಮೇಲೆ ಹೊಡೆದಾಡ್ತೀರಿ, ಅವ್ರ ಮೇಲೆ ಬಡ್ದಾಡ್ತೀರಿ. ಮಾಡೋದು ನೀಯತ್ತಿಲ್ಲ ನಿಮ್ಮ ಹತ್ರ. ಬಂದರಿಗೆ ತುತ್ತು ಅನ್ನ ಹಾಕಿ ಹೇಗತ್ತಿಲ್ಲ ಅಂಥದ್ದು ಜಮೀರ್ ಸಾರ್ ಇಡೀ ಮಾದ್ರು ಒಳ್ಳೆ ಕೆಟ್ಟವರು ಅಮ್ದಂಗೆ ಭೇದ ಇಲ್ಲದಂತೆ ತನ್ನ ಮನೆ ಮಕ್ಕಳ ಥರ ನೋಡಿದ್ದಾರೆ. ಅವ್ರ ಮೇಲೆ ನೀವು ಭೇದ ಮಾಡಿದ್ರೆ ಅವ್ರ ಮುಂದೆ ನೀವು ಏನು ಕಾಣ್ತಾರ ನೋಡ್ಕೊಳ್ರಿ. ಈ ಸರ್ಕಾರ ಬಂದಿತ್ತು ಕಾಂಗ್ರೆಸ್ ಸರ್ಕಾರನೇ, ಇದು ಬಿಟ್ಟು ಯಾವುದೂ ಬರೋದಿಲ್ಲ. ಹುಲಿ ಯಾವಾಗಲೂ ಆಹಾರನೇ ತಿನ್ನೋದು, ಯಾವಾಗಲೂ ಸಿಂಹ ಆಗೇ ಇರ್ತದೆ. ಹಿಂದೂ ಜನ ಏನಂತಾರೆ ಸಿಂಹ ಅಂತಾರೆ, ನಮ್ಮ ಮುಸ್ಲಿಮ್ಸ್ ಏನಂತಾರೆ ಶೇಹರ್ ಅಂತಾರೆ. ಜಮೀರ್ ಸಾರ್ಗೆ ಇದು ಸಂತೋಷವಾಗಿ ಹೇಳ್ತಾ ಇದ್ದೀವಿ ನಾವು. ಬಡ ಜನರಿಗೆಲ್ಲ ಪ್ರಾಣ ಉಳಿಸಿ ಜೀವ ಕೊಟ್ಟು ಮಂತನ ಬೆಳೆಸ್ಬಿಟ್ಟಿದ್ದಾರೆ. ಇಂಥರ ಮೇಲೆ ನೀವು ಭೇದ ಮಾಡ್ತಾರಲ್ಲ, ನಿಮ್ಮ ಭೇದ ನಿಮಗೆ ತೋರಿಸ್ತಾನೆ ದೇವರು. ನೀವೆಲ್ಲ ಭೇದ ಮಾಡಿದರೆ ಮ್ಯಾಗಳ ದೇವರು ಅವ್ರ ಮೇಲೆ ಕರುಣಿಸ್ತಾನೆ. ಏನಂತ ತಿಳ್ಕೊಂಬಿಟ್ಟಿರಿ ಜಮೀರ್ ಸಾರ್, ನೀವು ಯಾವತ್ತೂ ಚಿಂತೆ ಮಾಡಬೇಡ್ರಿ. ನಿಮ್ಮ ಮೇಲೆ ಯಾರು ಬೇಕಾದರೂ ಏನಂದ್ರು ಕೂಡ ನೀವು ಯಾವತ್ತು ನಿಯತ್ತಾದ ಬಂದ ನಿಮಗೆ ಅಲ್ಲಾಹ್ ಅಕ್ಬರ್ ನಿಮಗೆಲ್ಲ ಕಾಪಾಡ್ತಾನೆ. ಗೊತ್ತಾ? ನಿಮ್ಮಲ್ಲಿ ನಿಯತ್ತಾಗಿದೆ, ನಿಮ್ಮಲ್ಲಿ ಪ್ರೀತಿ ಇದೆ, ನಿಮ್ಮಲ್ಲಿ ವಿಶ್ವಾಸ ಇದೆ, ನಿಮ್ಮಲ್ಲಿ ಹರ್ ಜನರೂ ಕರುಣಿಸ್ತಾರೆ. ಯಾರೋ 1000 ಮಂದಿ ನಿಮ್ಮ ಮೇಲೆ ಭೇದ ಮಾಡಿದರೆ 100ಕ್ಕೆ 100 ಅದಾರ ನಿಮ್ಮ ಹತ್ರ. ಗೊತ್ತಾ? ನೀವು ಯಾವುದು ಬೇಜಾರು ಮಾಡ್ಕೊಬೇಡ್ರಿ. ನೀವು ಬರೋದೇ ಕಾಂಗ್ರೆಸ್ ಸೀಟಿಗೆ ನೀವು ಬಂದೇ ಬರ್ತೀರಿ. ಆ ಸೀಟ್ ಕೊಡಲೇಬೇಕಂತ ಸಿದ್ದರಾಮಯ್ಯರಿಗೆ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಇಂದಿರಾ ಗಾಂಧಿ ಸರ್ಕಾರದಿಂದ ಬಂದಿರೋದು. ದಯವಿಟ್ಟು ಹೇಳ್ತೀವಿ, ಕೈ ಮುಗಿದು ಹೇಳ್ತೀವಿ, ಅವ್ರಿಗೆ ಸರ್ಕಾರ ಅವ್ರಿಗೆ ಕೊಡಲೇಬೇಕು. ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳೋಕ್ಕಾಗಲ್ಲ, ನೀವೇನು ಮಾಡೋಕ್ಕಾಗಿಲ್ಲ. ಎಲ್ಲ ರೇಟ್ ಮಾಡಿ ಹೊಟ್ಟೆ ಮೇಲೆ ಬಡ್ದು 2000 ಹಾಕಿದ ಸಿದ್ದರಾಮಯ್ಯ, ಅದನ್ನು ಮಾಡಿದ್ರು ಇದನ್ನು ಅದು ಮಾಡಿದ್ದಿಲ್ಲ. ನೀವು ಚಿಮ್ನೆ ಕೊಡ್ತೀರಿ, ಅದು ಬಿಟ್ರಿ. ಅಕ್ಕಿ ಕೊಡ್ತೀರಿ, ಅದು ಬಿಟ್ರಿ. ಅವರನ್ನು ತನ್ನ ಕೊಟ್ಟು ಎಲ್ಲ ಸುಖ ಸಂತೋಷವಾಗಿ ಇಟ್ಟಿದ್ದಾರೆ. ಬಡ ಜನರು ಇವತ್ತು ಅಳ್ತಾ ಇದ್ದಾರೆ ಸರಿಯಾಗಿ ದುಡ್ಡು ಬಂದಿಲ್ಲ ಅಂತ. ಸ್ವಲ್ಪ ನಿಯತ್ತಾಗಿ ಬದುಕೋದು ಕಲೀರಿ ನೀವು. ಸುಮ್ಮನೆ ಅವ್ರ ಮೇಲೆ ಅಧಿಕಾರ ಚಾಲಾಸ್ತೀರಿ. ಏನು ಚಾಲಾಯಿಸಿದ್ರಿ? ಏನು ಮಾಡಿದ್ರಿ? ಎಲ್ಲ ಅರಿವಿಲ್ದಲ್ಲೇ ಜೀವನ ಮಾಡ್ತೀರಿ, ನಾಚಿಕಿಲ್ದಲೆ. ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಯ್ತಾ? ನಮ್ಮ ಸರ್ಕಾರಕ್ಕೆ ಹೇಳ್ತಾರೆ ನೀವು, ಅಷ್ಟು ನಾಚಿಕಿಲ್ದಲ್ಲೇ ಮಾತಾಡ್ತೀರಿ ನೀವು. ನಿಮ್ಮ ಹೆಸರೇನಮ್ಮ? ಹೊನ್ನೂರು ಬಿ. ಒಂದು ಚುನಾವಣೆಯಲ್ಲಿ ಅವ್ರಿಗೆ ತುಳಿಬೇಕಂತ ಒಂದು ಕಾರಣ ಇದು ಭಾಳ ಅಸಹ್ಯ ಕಾಣ್ತಾ ಇದೆ. ಯಾಕಂದರೆ ಅವ್ರಿಗೊಬ್ರಿಗೆಲ್ಲ ನೀವು ಕೀಳ್ಮಟ್ಟವಾಗಿ ನೋಡ್ತಾ ಇರೋದು, ಇಡೀ ಸಮಾಜಕ್ಕೆ ಕೀಳ್ಮಟ್ಟವಾಗಿ ನೋಡ್ತಾ ಇದ್ದೀರಾ. ಅದು ಬಿಟ್ಟು ರಾಹುಲ್ ಗಾಂಧಿ ಸಾಹೇಬರು ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರೆಲ್ಲ ಒಂದು ಭಾವನೆಯಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಈ ಥರ ಆಗಿಲ್ಲ, ಮುಂದೆ ಮಾಡ್ಕೋಬೇಡಿ. ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದೀರಾ, ಅವ್ರಿಗೆ ಬಿಟ್ಟರೆ ನೀವು ಸ್ವಲ್ಪ ಭಾಳ ಹೀನವಾಗಿ ಮುಂದೆ ಅನುಭವಿಸ್ಬೇಕಾಗುತ್ತೆ. ದಯವಿಟ್ಟು ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದು ನೀವು ಈ ಥರ ಪೂರ್ತಿ ನಾವು ಇಡೀ ಕರ್ನಾಟಕನೇ ಹೋರಾಟ ಮಾಡೋ ಥರ ಮಾಡ್ಕೊತಿದ್ರಲ್ಲ, ಅದು ಸರಿ ಕಾಣ್ತಾ ಇಲ್ಲ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಕೊಡಲೇಬೇಕು ನೀವು. ಆ ಕಾರಣಕ್ಕೋಸ್ಕರ ನಾವು ಇವತ್ತೆಲ್ಲ ಸೇರಿದ್ದೀವಿ ಕೂಡ್ಲಿಗಿ ತಾಲೂಕಿನಿಂದ. ಈ ಸುತ್ತಮುತ್ತ ಒಂದು ಬರೀ ಕರ್ನಾಟಕ ಒಂದೇ ಅಲ್ಲ, ಪಕ್ಕದ ರಾಜ್ಯಗಳಲ್ಲಿ ಕೂಡ ಅವ್ರ ಬಗ್ಗೆ ಸ್ಟ್ರೈಕ್ ಮಾಡಬೇಕಾಗುತ್ತೆ. ದಯವಿಟ್ಟು ಆ ಥರ ನೀವು ಕೀಳ್ಮಟ್ಟವಾಗಿ ನಡ್ಕೋಬೇಡ್ರಿ, ಅವ್ರಿಗೆ ಕೂಡ ಕೀಳ್ಮಟ್ಟವಾಗಿ ನೋಡಬೇಡ್ರಿ. ಮುಂದೆ ಅವ್ರು ಇದ್ದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತೈತಂತ ನಮ್ಮ ಭಾವನೆ. ಯಾಕೆಂದರೆ ನಾವು ಒಂದು ರೈತ ಸಂಘದವರು ಆಗಿ ನಾವು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಇಡೀ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಾವು ಅವರ ಯಾವ ಥರ ನಡ್ಕೊಂಡು ಹೋಗಿದ್ದಾರೆ, ಯಾವ ಥರ ನಡೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಭಾವನೆಯಿಂದ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಅವ್ರಿಗೆ ಸಚಿವ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಕೊಡಲೇಬೇಕು. ನನ್ನ ಮಾತು ಮುಗಿಸಿ. ಯಾಕಂದರೆ ಇದು ಕಾಂಗ್ರೆಸ್ ಒಂದು ಪಕ್ಷ, ಒಂದು ಕುಟುಂಬ. ಇದು ಈ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗೋದು ಸಹಜ. ಆದ ಕಾರಣ ನಾವು ಒಂದು ಕುಟುಂಬಸ್ಥರಾಗಿ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ಇವತ್ತು ಒಂದು ಬೇಡಿಕೆ ಇಡಕತ್ತೀವಿ. ಸೆಕೆಂಡ್ ಲಿಸ್ಟ್ನಾಗ ಏನು ಬರ್ತೈತಿ ಆ ಲಿಸ್ಟಾಗಿ ಫಸ್ಟ್ ಹೆಸರು ಜಮೀರ್ ಅಹಮದ್ ಸಾಹೇಬ್ರದ್ದು ಇರಬೇಕು. ಅದೇ ರೀತಿ ಮುಸ್ಲಿಂ ಸಮಾಜಕ್ಕೆ ಒಂದು 5 ಸಚಿವ ಸ್ಥಾನ ಕೊಡಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊಂತೀವಿ. ಯಾಕೆ ಅಂದರೆ ಈ ಸರಿ ಎಲ್ಲ ಮುಸ್ಲಿಂ ಸಮಾಜ ಒಂದಾಗಿ 90% ವೋಟಿಂಗ್ ಮಾಡಿದ್ದೀವಿ ನಾವು ಕಾಂಗ್ರೆಸ್ಸಿಗೆ. ಆ ಕಾಂಗ್ರೆಸ್ಸಿಗೆ 90% ವೋಟಿಂಗ್ ಮಾಡಿದ್ರಿಂದ ಇವತ್ತು ನಾವು 135 ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಆದ ಕಾರಣ ನಿಮ್ಮ ಹತ್ರ ಎಲ್ಲ ನಮ್ಮ ಮುಖಂಡರಿಗೆ ಎಲ್ಲರಿಗೆ ನಾವೆಲ್ಲ ಇಡೀ ಸಮಾಜ, ಇದರಾಗಿ ಮುಸ್ಲಿಂ ಸಮಾಜ ಅಂತ ಒಂದೇ ಅಲ್ಲ, ಎಲ್ಲ ಸಮಾಜದ ಬಾಂಧವರು ಇವತ್ತು ನಾವು ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಕೇಳಕತ್ತೀವಿ. ಯಾಕಂದರೆ ಇವಾಗ ನಾವು ಕೂಡ್ಲಿಗೆ ಅವರು ವಿಜಯನಗರ ಉಸ್ತುವಾರಿ ಸಚಿವರಾದಾಗಿಂದ ನೋಡಕತ್ತೀವಿ, ಪ್ರತಿಯೊಬ್ಬರು ಬಡವರಿಗೆ ಯಾವುದೇ ಕಷ್ಟ ಇದೆ ಅಂದರೆ, ಎಕ್ಸಾಂಪಲ್ ಆಗಿ ಯಾವುದಾದ್ರು ಮದುವೆ ಇದೆ ಬಡವರಿಗೆ ಅಂದರೆ ಲಕ್ಷ ಗಟ್ಟಲೆ ಕೊಟ್ಟಿದ್ದಾರೆ. ಯಾರಿಗಾದ್ರು ಅನಾರೋಗ್ಯ ಇದ್ದಾರೆ ಅಂದರೆ ಲಕ್ಷ ಕೊಟ್ಟಿದ್ದಾರೆ. ಯಾರು ಏನಾದರೂ ಅಪಘಾತವಾಗಿ ಸಾವನ್ನಪ್ಪಿದ್ದಾರೆ ಅಂದರೆ ಅವರಿಗೆ
ಲಕ್ಷ ಅಮೌಂಟ್ ತನ್ನ ಸ್ವಂತ ಖರ್ಚಿನಿಂದ ತನ್ನ ಸ್ವಂತ ಕೈಯಿಂದ ಕೊಟ್ಟಿರೋದು ಒಂದು ಮಾದರಿ ಅದು. ಅದೇ ರೀತಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಬಾಣಂತಿಯರು ಸಾವನ್ನಪ್ಪಿದ್ರು. ಆ ಬಾಣಂತಿಯರು ಸಾವನ್ನಪ್ಪಿದಾಗ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಏನು ಕೊಟ್ಟರು. ಆದರೆ ಜಮೀರ್ ಅಹಮದ್ ಸಾಹೇಬ್ರ ಕಡೆಯಿಂದ ಉದಾಹರಣೆಗೆ ಇಲ್ಲೇ ನಮ್ಮ ಅಮ್ಮರು ಇದ್ದಾರೆ, ಅವ್ರ ಸೊಸೆಯವರಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವೊಬ್ಬರು ಬಾವ್ಯಾಗ ಈಜಾಡಲು ಓದಿ ತೀರ್ಕೊಂಡಿದ್ರು, ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಅಪಘಾತ ಈಡಾಗಿದ್ದವ್ರಿಗೆ ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅಂಥ ದಾನ ಧರ್ಮ ಮಾಡೋ ವ್ಯಕ್ತಿ ನಾವು ಯಾವತ್ತೂ ನೋಡಿಲ್ಲ, ಮುಂದೆನೂ ನೋಡೋಂಗಿಲ್ಲ. ಆದ ಕಾರಣ ನಾವು ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೆ ಆಮೇಲೆ ವರಿಷ್ಠರಿಗೆ ನಾವೆಲ್ಲರೂ ಸೇರಿ ಒಂದು ಮನವಿ ಮಾಡಕತ್ತೀವಿ, ದಯಮಾಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕೆಂದು ಹೇಳ್ತೇನೆ.